ನೀವು ಈಗಾಗಲೇ ಶಿಕ್ಷಣದ ಪರಿಕಲ್ಪನೆ, ಶಿಕ್ಷಣ ಅಂದರೆ ಏನು ಅಂತ ಕೂಡ ತಿಳ್ಕೊಂಡ್ರಿ, ಶಿಕ್ಷಣಕ್ಕೆ ಆಧಾರಗಳನ್ನು ತಿಳ್ಕೊಂಡ್ರಿ, ಅದ್ರ ಜೊತೆಯಲ್ಲಿ ಶಿಕ್ಷಣಕ್ಕೆ ಗುರಿಗಳು ಯಾವ್ಯಾವ ಇದೆ ಅಂತ ಕೂಡ ತಿಳ್ಕೊಂಡ್ರಿ. ಇನ್ನು ಎರಡನೇ ಅಧ್ಯಾಯ ವ್ಯಕ್ತಿಯ ವಿಕಾಸ, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕೂಡ ಬರ್ತದೆ. ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಅಂತ ಕೂಡ ಹೇಳ್ಬೋದು. ಶಿಕ್ಷಣದ ಪ್ರಮುಖ ಉದ್ದೇಶ ಮಗು ಮತ್ತು ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವವನ್ನು ಸಾಧಿಸುವುದಾಗಿದೆ. ಅಂದ್ರೆ ಈ ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಮಗು ಮತ್ತು ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವವನ್ನು ಸಾಧಿಸುವುದಾಗಿದೆ. ಇಲ್ಲಿ ಈ ಕಾರ್ಯ ಶಿಕ್ಷಣದ ಔಪಚಾರಿಕ ಮಾಧ್ಯಮಗಳಾದ, ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಅನ್ಕೊಂಡು ಕೂಡ ನಾನು ಹೇಳಿದೆ. ಔಪಚಾರಿಕ ಶಿಕ್ಷಣ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣವನ್ನ ಔಪಚಾರಿಕ ಶಿಕ್ಷಣ ಎಂದು ಕೂಡ ಹೇಳಿದೆ. ಇದಕ್ಕೆ ನಿರ್ದಿಷ್ಟ ಸಮಯ, ನಿರ್ದಿಷ್ಟ ವೇಳಾಪತ್ರಿಕೆ, ನಿರ್ದಿಷ್ಟ ತರಗತಿ ಇರ್ತದೆ, ನಿರ್ದಿಷ್ಟ ಪಠ್ಯಕ್ರಮ ಇರ್ತದೆ ಎಂದು ಕೂಡ ಹೇಳಿದೆ. ಈ ಔಪಚಾರಿಕ ಶಿಕ್ಷಣ ಮಾಧ್ಯಮಗಳು ಕೂಡ ಮಗುವಿನ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೂಡ ಹೇಳಲಾಗಿದೆ. ಅದರ ಜೊತೆಯಲ್ಲಿ ಅನೌಪಚಾರಿಕ ಶಿಕ್ಷಣ ಅಂದ್ರೂ ಕೂಡ ನಾನು ಹೇಳಿದ್ದೆ, ಕುಟುಂಬ, ಸಮಾಜ ಮತ್ತು ಸಮೂಹ ಮಾಧ್ಯಮಗಳಿಂದ ಪಡೆಯುವಂತಹ ಒಂದು ಶಿಕ್ಷಣ, ಇವು ಕೂಡ ಕುಟುಂಬ, ಸಮಾಜ ಮತ್ತು ಸಮೂಹ ಮಾಧ್ಯಮಗಳು ಕೂಡ ಮಗುವಿನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಕುಟುಂಬ ಹೇಗೆ ಯಾವ ರೀತಿ ಕಾರ್ಯವನ್ನ ಮಾಡ್ತದೆ ಎಂದು ಕೂಡ ಹೇಳಿದೆ. ಕುಟುಂಬದಲ್ಲಿ ತಾಯಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದರೆ ತಾಯಿ ಮೊದಲವರು, ಜನನಿತಾನೇ ಮೊದಲವರು ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ತಾಯಿಯೇ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸದಲ್ಲಿ ಸಂಪೂರ್ಣ ಪ್ರಮುಖ ಪಾತ್ರವನ್ನು ವಹಿಸಿದೆ. ಮಗು ಬಾಲ್ಯದಲ್ಲಿ ಮನೆಯಲ್ಲಿ ಬೆಳೆಯುತ್ತದೆ. ಬೆಳೆದಂತಹ ಮಗು ನಂತರ ಸಮಾಜದಲ್ಲಿ ಮತ್ತು ಸಮೂಹದಲ್ಲಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮಾಜದಲ್ಲಿಯೂ ಕೂಡ ಕೆಲವೊಂದು ಪಾಠಗಳನ್ನು ಮಗು ಕಲಿಯುತ್ತದೆ. ಇದರಿಂದ ಮಗುವಿನ ವ್ಯಕ್ತಿತ್ವ ವಿಕಾಸ ಸಾಧ್ಯ ಆಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಸಮೂಹ ಮಾಧ್ಯಮದಲ್ಲಿ ಕೂಡ, ಸಮೂಹ ಅಂದ್ರೆ ಗುಂಪು, ಗೆಳೆಯರ ಜೊತೆಯಲ್ಲಿಯೂ ಕೂಡ ಸಾಕಷ್ಟು ಅನುಭವಗಳನ್ನ ಮಗು ಪಡೀತದೆ ಎಂದು ಕೂಡ ಹೇಳಲಾಗಿದೆ. ಈ ಮೂರು ಪ್ರಕಾರದ ಶಿಕ್ಷಣ ಮಾಧ್ಯಮಗಳು ಮಗುವಿನ ವ್ಯಕ್ತಿತ್ವ ವಿಕಾಸದ ಜೊತೆಗೆ ಶಾರೀರಿಕ, ಸಾಮಾಜಿಕ, ಮಾನಸಿಕ, ಭಾವನಾತ್ಮಕ ವಿಕಾಸಕ್ಕೆ ಸಹಾಯಕವಾಗಿದೆ ಎಂದು ಕೂಡ ಹೇಳಬಹುದು. ಅದರ ಜೊತೆಯಲ್ಲಿ ಭಾಷಾ ವಿಕಾಸದಲ್ಲಿ ಕೂಡ ಸಹಾಯಕವಾಗಿದೆ. ಇಲ್ಲಿ ಕುಟುಂಬದಲ್ಲಿ ಕೂಡ ಮಗುವಿನ ಶಾರೀರಿಕ ವಿಕಾಸ, ಶಾರೀರಿಕ ಅಂದ್ರೆ ಶರೀರದ ಬೆಳವಣಿಗೆಯಲ್ಲಿ ಈ ಕುಟುಂಬದ ಪಾತ್ರ ಬಹಳ ಪ್ರಮುಖವಾಗಿದೆ. ತಾಯಿ ಸಮಯಕ್ಕೆ ಸರಿಯಾಗಿ ಊಟವನ್ನು ಕೊಡುವಂಥದ್ದು, ಇನ್ನು ಊಟವನ್ನು ಕೊಟ್ಟು ಶಾರೀರಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಅದರ ಜೊತೆಗೆ ಮಾನಸಿಕ ಬೆಳವಣಿಗೆ ಅಂದ್ರೆ ಬುದ್ಧಿಯ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಅಂದ್ರೆ ಬುದ್ಧಿಯ ಬೆಳವಣಿಗೆ. ಈ ಬುದ್ಧಿಯ ಬೆಳವಣಿಗೆಗೂ ಕೂಡ ಮನೆಯಲ್ಲಿ ಆಗ್ತದೆ, ಅದರ ಜೊತೆಗೆ ಶಾಲೆಯಲ್ಲಿ ಕೂಡ ಆಗ್ತದೆ. ಮಾನಸಿಕವಾಗಿ ಮಗು ವಿಕಾಸಗೊಳ್ಳುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಸಾಮಾಜಿಕವಾಗಿ ಅಂದ್ರೆ ಸಮಾಜದಲ್ಲಿ ಮಗು ಬೆರೀತದೆ, ಎಲ್ಲರ ಜೊತೆಯಲ್ಲೂ ಕೂಡ ಮಗು ಬೆಳೆಯುತ್ತೆ. ಶಾಲೆಯಲ್ಲಿ ಶಾಲಾ ಮಕ್ಕಳ ಜೊತೆಯಲ್ಲಿ ಗೆಳೆಯರ ಜೊತೆ ಒಡನಾಟ ಹೊಂದಿರುತ್ತದೆ. ಅದರ ಜೊತೆಯಲ್ಲಿ ಸಮಾಜದಲ್ಲಿ ಕೂಡ ಅಂದ್ರೆ ಊರಿನಲ್ಲಿ ಅಥವಾ ಹಳ್ಳಿ ತನ್ನ ಹುಟ್ಟು ಬೆಳೆದ ಸ್ಥಳದ ಸಮಾಜದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭವಾಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಭಾಷಾ ವಿಕಾಸ, ನಾವು ಆಡುವಂತಹ ಭಾಷೆ, ಈ ಭಾಷಾ ವಿಕಾಸ ಮಗು ಸರಾಗವಾಗಿ ಮಾತನಾಡಲಿಕ್ಕೆ ಕಲಿತದೆ. ಯಾವಾಗ ಫಸ್ಟ್ ಮಗು ತೊದಲು ನುಡಿಯಿಂದ ಏನು ಪ್ರಾರಂಭ ಮಾಡ್ತದೆಯೋ ಆ ತೊದಲು ನುಡಿಗಳನ್ನು ಆಡ್ತಾ ಮಗು ಭಾಷೆಯ ವಿಕಾಸ ಹೊಂದಲಿಕ್ಕೆ ಪ್ರಾರಂಭವಾಗ್ತದೆ. ನಾನು ಹೇಳಿದೆ ಜನನಿ ತಾನೇ ಮೊದಲವರು, ಅದು ಮೊದಲು ಭಾಷೆಯನ್ನು ಕಲಿಯುವುದೇ ಮನೆಯಲ್ಲಿ. ತಾಯಿ ಅಮ್ಮ ಎನ್ನುವಂತಹ ಪದವನ್ನು ಬಳಸಿ ನಂತರ ಎಲ್ಲಾ ಪದಗಳ ಉಚ್ಚಾರಣೆಯನ್ನು, ನಂತರ ಅಪ್ಪ ಅಂದರೆ, ಅಣ್ಣ ಅಂತದೆ, ಹೀಗೆ ಎಲ್ಲಾ ಪದಗಳ ಉಚ್ಚಾರಣೆಯನ್ನು ಮಾಡುತ್ತಾ ಭಾಷೆಯನ್ನ ಸರಾಗವಾಗಿ ಮಾತನಾಡಲಿಕ್ಕೆ ಮಗು ಕಲಿತದೆ. ಈ ಭಾಷಾ ವಿಕಾಸದಲ್ಲಿಯೂ ಕೂಡ ಶಿಕ್ಷಣದ ಪಾತ್ರ ಏನಾಗಿದೆ, ಅತ್ಯಂತ ಮಗು ಸಹಜವಾಗಿದೆ ಎಂದು ಕೂಡ ಹೇಳಲಾಗಿದೆ. ಸಹಜವಾಗಿದೆ. ಮಗುವಿನ ಭಾಷಾ ಸಹಜ ಶಕ್ತಿಗಳು, ಈ ಮಗುವಿಗೆ ಏನು ಸಹಜ ಶಕ್ತಿಗಳು ಬಂದಿರ್ತವೆಯೋ, ಸಹಜ ಶಕ್ತಿಗಳು ಅಂದ್ರೆ ಹುಟ್ಟಿನಿಂದ ಬಂದಂತಹ ಕೆಲವೊಂದು ಶಕ್ತಿಗಳು, ಮಗುವಿಗೆ ಕೆಲವೊಂದು ಶಕ್ತಿಗಳು ಬಂದ, ಅವು ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವಕ್ಕೆ ಒಳಗಾಗಿದೆ. ಮಗುವಿಗೆ ಬಂದಿರುವಂತಹ ಈ ಸಹಜ ಶಕ್ತಿಗಳು ಏನಾಗಿದೆ, ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವಕ್ಕೆ ಒಳಗಾಗಿದೆ
ಕೂಡ ಹೇಳಬಹುದು. ಇಲ್ಲಿ ಮಗುವಿನ ಈ ಅನುವಂಶತೆ ಮತ್ತು ಪರಿಸರದ ಪ್ರಭಾವದಿಂದ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಹೊಂದುತ್ತಾ ಹೋಗುತ್ತದೆ. ಮಗುವಿನ ಸಾಮಾಜಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಭಾಷಾ ವಿಕಾಸ ಅವನ ಬೆಳವಣಿಗೆಯನ್ನ ಆಧರಿಸಿದೆ. ಏನ್ ನಾನು ಹೇಳಿದೆ ಅಲ್ಲ, ಮಗುವಿನ ಈ ವಿಕಾಸ ಬೆಳವಣಿಗೆ ಮತ್ತು ಅನುವಂಶತೆಯನ್ನ ಆಧರಿಸಿದೆ ಮತ್ತು ಅದರ ಜೊತೆಗೆ ಪರಿಸರವನ್ನ ಆಧರಿಸಿದೆ ಅಂತ ಕೂಡ ಹೇಳಿದೆ. ಈ ಭಾಷಾ ವಿಕಾಸ ಆಗಲಿ, ಸಾಮಾಜಿಕವಾಗಲಿ, ಮಾನಸಿಕವಾಗಲಿ ಅಥವಾ ಸಂವೇಗಾತ್ಮಕ ಬೆಳವಣಿಗೆಯನ್ನ ಆಧರಿಸಿದೆ. ಹೀಗಾಗಿ ಬೆಳವಣಿಗೆ ಮತ್ತು ವಿಕಾಸ, ಮಗು ಹೇಗೆ ಬೆಳೆಯುತ್ತದೆ, ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ ಅತ್ಯಂತ ಅವಶ್ಯಕವಾಗಿದೆ. ಅಂದ್ರೆ ಮಗು ಹೇಗೆ ಬೆಳೀತದೆ ಅನ್ನೋದ್ರ ಕುರಿತು, ಅದರ ಬೆಳವಣಿಗೆ ಹೇಗೆ ಆಗ್ತದೆ ಅನ್ನೋದರ ಕುರಿತು ಅಧ್ಯಯನವನ್ನ ಮಾಡಬೇಕು. ಬೆಳವಣಿಗೆ ಅಂದ್ರೆ ಏನು, ನಂತರ ಬೆಳವಣಿಗೆ ಹೊಂದಿ ವಿಕಾಸ ಹೊಂದುತ್ತದೆ. ಬೆಳವಣಿಗೆ ಮತ್ತು ವಿಕಾಸ ಎರಡು ಜೊತೆಯಲ್ಲೇ ಸಾಕು. ಈ ವಿಕಾಸ ಅಂದ್ರೆ ಏನು ಅನ್ನೋದರ ಪರಿಕಲ್ಪನೆಯನ್ನ ತಿಳ್ಕೊಳ್ಬೇಕು ಮತ್ತು ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ ಮತ್ತು ಅದರ ಮೇಲೆ ಯಾವುದರ ಪ್ರಭಾವ, ಅನುವಂಶತೆ ಮತ್ತು ಪರಿಸರದ ಪ್ರಭಾವದ ಕುರಿತು ತಿಳಿಯುವುದು ಅತ್ಯಂತ ಅವಶ್ಯಕವಾಗಿದೆ. ಅನುವಂಶತೆ ಮತ್ತು ಪರಿಸರದ ಪ್ರಭಾವವನ್ನು ಕುರಿತು ತಿಳಿಯುವುದು ಅತ್ಯಂತ ಅವಶ್ಯವಾಗಿದೆ ಎಂದು ಕೂಡ ಹೇಳಬಹುದು. ಇಲ್ಲಿ ನಾನು ಹೇಳಿದೆ, ಶಿಕ್ಷಣದ ಏನ್ ಮಾಡ್ತದೆ, ಮಗು ಮತ್ತು ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಎಂದು ಕೂಡ ಹೇಳಿದೆ. ಇನ್ನು ಬೆಳವಣಿಗೆ ಮತ್ತು ವಿಕಾಸದ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ಫಸ್ಟಿಗೆ ನಾವು ಏನು ತಿಳ್ಕೊಳ್ಬೇಕು, ಬೆಳವಣಿಗೆ ಮತ್ತು ವಿಕಾಸದ ಅರ್ಥ. ಅವ್ರ ಜೊತೆಗೆ ಬೆಳವಣಿಗೆ ಅಂದ್ರೆ ಏನು, ಗ್ರೌತ್ ಬೆಳವಣಿಗೆ. ಇಲ್ಲಿ ಬೆಳವಣಿಗೆ ಅಂದ್ರೆ ಏನು ಅನ್ನೋದು ನಾವು ಮೊಟ್ಟ ಮೊದಲಿಗೆ ತಿಳ್ಕೊಳ್ಬೇಕು. ಬೆಳವಣಿಗೆ ಅಂದ್ಕೊಂಡ್ರೆ ನಾವು ಕಾಮನ್ ಆಗಿ ನಮ್ಮ ಮನೆಯಲ್ಲಿ ನಾವು ಮಾತನಾಡ್ತೇವೆ, ಮಗು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇಷ್ಟು ಸಣ್ಣಿದ್ದ ಮಗು ಎಷ್ಟು ಉದ್ದವಾಗಿ ಬೆಳೆದಿದ್ದಾನೆ ಅಂತ ನಾವು ಮಾತನಾಡ್ಬೇಕು, ಕಾಮನ್ ಆಗಿ ಮಾತನಾಡ್ತೇವೆ. ಅಥವಾ ಮಗು ಎಷ್ಟು ತೆಳ್ಳಗಿದೆ, ಎಷ್ಟು ದಪ್ಪವಾಗಿದೆ, ಮಗು ಬಹಳ ತೆಳ್ಳಗಿದ್ದ ಮಗು ಎಷ್ಟು ದಪ್ಪ ಆಗಿದ್ದಾನೆ ಅನ್ನೋದು ಕೂಡ ನಾವು ಜನರಲ್ ಆಗಿ, ಅದು ಕಾಮನ್ ಆಗಿ ಆಡು ಭಾಷೆಯಲ್ಲಿ ಮಾತನಾಡ್ತಾನೆ ಇರ್ತೇವೆ. ಸಾಮಾನ್ಯವಾಗಿ ಬೆಳವಣಿಗೆ ಪದವನ್ನ, ಈ ಬೆಳವಣಿಗೆ ಪದವನ್ನ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆ ಎಂದು ಕೂಡ ಕರೀತಾರೆ. ಪರಿಮಾಣಾತ್ಮಕ, ಇಲ್ಲಿ ಬೆಳವಣಿಗೆ ಅಂದ್ರೆ ಮಗುವಿನ ಬೆಳವಣಿಗೆಯನ್ನು ಕುರಿತು ಹೇಳುವಾಗ ಪರಿಮಾಣಾತ್ಮಕ ಅಂದ್ರೆ ಅದು ಅಳತೆ ಮಾಡುವಂಥದ್ದು. ಪರಿಮಾಣಾತ್ಮಕ ಅಂದ್ರೆ ಏನು, ಅಳತೆ ಮಾಡುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಬೆಳವಣಿಗೆ ಪದವನ್ನ ಪರಿಮಾಣಾತ್ಮಕ ಪದವಾಗಿ ಬಳಸಲಿಕ್ಕೆ ಇದನ್ನ ಬಳಸಲಾಗಿದೆ. ಇದು ಜೀವಿಯ ಶಾರೀರಿಕ ಬದಲಾವಣೆಯನ್ನ ಸೂಚಿಸುತ್ತದೆ. ಬೆಳವಣಿಗೆ ಏನ್ ಸೂಚಿಸುತ್ತದೆ ಅಂದ್ರೆ ಜೀವಿಯ ಶಾರೀರಿಕ ಬದಲಾವಣೆಯನ್ನ ಸೂಚಿಸುತ್ತದೆ. ಜೀವಿಗೆ ಶಾರೀರಿಕ ಬದಲಾವಣೆ ಅಂದ್ರೆ ಶರೀರದಲ್ಲಿ ಆಗುವಂತಹ ಬದಲಾವಣೆ, ದೇಹದ ತೂಕ, ಮಗುವಿನ ತೂಕ. ಯಾಕೆ ಮಗುವಿನ ಕೊಡಲ್ಲ, ಎಲ್ಲಾ ವ್ಯಕ್ತಿಗಳು ಕಾಮನ್ ಆಗಿ ಬಂದು ಮಗುವಿನ ತೂಕ, ಎತ್ತರ, ಎಷ್ಟು ಎತ್ತರ ಬೆಳೆದಿದ್ದಾರೆ, ಎತ್ತರ ಮತ್ತು ದೇಹದ ಹಾಗೂ ತೂಕಗಳಲ್ಲಿ ಆಗುವಂತಹ ಬದಲಾವಣೆಯನ್ನ, ದೇಹದ ಗಾತ್ರದಲ್ಲಾಗುವಂತಹ ಬದಲಾವಣೆಯನ್ನ ಬೆಳವಣಿಗೆ ಕರೆಯಲಾಗಿದೆ. ಇಲ್ಲಿ ಬೆಳವಣಿಗೆ ಸ್ಪಷ್ಟ ಮತ್ತು ಗೋಚರ. ಇಲ್ಲಿ ಏನಿದೆ ಅಂದ್ರೆ ಮಗು ಬೆಳವಣಿಗೆ ಸ್ಪಷ್ಟವಾಗ್ತದೆ, ಮಗು ಬೆಳೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಸಣ್ಣ ಮಗುವನ್ನ ನೋಡಿದ್ರೆ ಈ ಮಗು ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅನ್ಕೊಂಡು ಕೂಡ ಸ್ಪಷ್ಟವಾಗಿ ನಾವು ತಿಳಿಯಬಹುದು. ಇದು ಗೋಚರ ಮತ್ತು ಸುಲಭವಾಗಿ ಅಳೆಯಬಹುದು, ಇದನ್ನು ಸುಲಭವಾಗಿ ಅಳೆಯಬಹುದು. ಇಲ್ಲಿ ನಾನು ಫಸ್ಟಿಗೆ ಹೇಳಿದೆ ಬೆಳವಣಿಗೆ ಅಂದ್ರೆ ಏನು ಅಂತಂದ್ರೆ, ಬೆಳವಣಿಗೆಯು ಪರಿಮಾಣಾತ್ಮಕ ಸ್ವರೂಪದ್ದಾಗಿದೆ. ಪರಿಮಾಣಾತ್ಮಕ ಅಂದ್ರೆ ಅಳತೆ ಮಾಡುವಂಥದ್ದು ಕೂಡ ಹೇಳಿದೆ. ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವ ಬದಲಾವಣೆಯನ್ನು, ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವ ಬದಲಾವಣೆಯನ್ನ ಏನಾಗ್ತದೆ, ಬೆಳವಣಿಗೆ ಎಂದು ಕೂಡ ಕರೆಯಲಾಗ್ತದೆ. ದೇಹದ ಗಾತ್ರ, ಎತ್ತರ ಮತ್ತು ತೂಕ, ಎತ್ತರ, ತೂಕ. ಇಲ್ಲಿ ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವಂತಹ ಬದಲಾವಣೆ, ಇದನ್ನ ಅಳತೆ ಮಾಡಬಹುದು. ದೇಹದ ಗಾತ್ರ ಎಷ್ಟಿದೆ ಅನ್ಕೊಂಡು ಅಳತೆ ಮಾಡಬಹುದು. ನಾವು ಕಾಮನ್ ಆಗಿ ಅಂಗಡಿಗೆ ಹೋದ ಕೂಡಲೇ ಅಲ್ಲಿ ಒಂದು ತೂಕದ ಅಳತೆ ಮಾಪನ ಇದೆ, ತೂಕದ ಮಾಪನ ಇದೆ. ಅದು ಹೋಗಿ ನಾವು ₹1 ಕಾಯಿನ್ ಹಾಕಿ ನಾವು ನೋಡ್ತೇವೆ. ಅದನ್ನ ನಿಂತ್ಕೊಂಡು ಏನ್ ಮಾಡ್ತೇವೆ ಹೇಳಿದ್ರೆ ನನ್ನ ತೂಕ ಎಷ್ಟಿದೆ ಅನ್ಕೊಂಡು ನೋಡ್ತೇವೆ. ಇನ್ನು ಕಾಲೇಜಿನಲ್ಲಿ ಅಥವಾ ಶಾಲೆಯಲ್ಲಿ ಗೆಳೆಯರ ಜೊತೆ ಹೋಗುವಾಗ ನಾನು ಎಷ್ಟು ಹೈಟ್ ಇದ್ದೇನೆ, ಎಷ್ಟು ಎತ್ತರ ಇದ್ದೇನೆ ಅನ್ಕೊಂಡು ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೋಲಿಕೆ ಮಾಡಿ ನೋಡ್ತೇವೆ. ಎತ್ತರ, ದೇಹದ ತೂಕ, ಎತ್ತರ ಮತ್ತು ಗಾತ್ರ, ದಪ್ಪ,
ಕೆಲವರು ತೆಳ್ಳಗಿರ್ತಾರೆ, ಕೆಲವರು ದಪ್ಪವಾಗಿರ್ತಾರೆ. ನೋಡಿ ನಾವು ಹೇಳ್ತೇವೆ ಬಹಳ ಸಣ್ಣದು ಕಡ್ಡಿಯಲ್ಲಿದ್ದಾನೆ ಅಂತ ಕೂಡ ಮಾತನಾಡ್ತೇವೆ, ಅಥವಾ ಬಹಳ ದಪ್ಪವಾಗಿದ್ದು ಕೂಡ ಅವನಿಗೆ ಇನ್ನೊಂದು ಮಾತನ್ನ ಹೇಳ್ತೇವೆ. ಗೊತ್ತಿಲ್ಲ, ಈ ರೀತಿ ಬೆಳವಣಿಗೆಯನ್ನ ನಾವು ತಿಳ್ಕೊಳ್ಳಬಹುದು. ಕಾಮನ್ ಆಗಿ ಬೆಳವಣಿಗೆ ಅಂದ್ರೆ ಏನು ಅನ್ಕೊಂಡು ಗೊತ್ತಾಯ್ತು. ವ್ಯಕ್ತಿಯ ದೇಹದ ಗಾತ್ರ, ತೂಕ ಮತ್ತು ಎತ್ತರದಲ್ಲಾಗುವಂತಹ ಬದಲಾವಣೆಯನ್ನ, ಅಂದ್ರೆ ಇದು ಪರಿಮಾಣಾತ್ಮಕ ಬದಲಾವಣೆಯನ್ನ ಸೂಚಿಸುತ್ತದೆ, ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಕೂಡ ಹೇಳಬಹುದು. ಇದು ಪರಿಮಾಣಾತ್ಮಕವಾಗಿ ಏನಾಗಿದೆ, ಪರಿಮಾಣಾತ್ಮಕವಾಗಿ ಅಳೆಯಲಿಕ್ಕೆ ಸುಲಭ ಎಂದು ಕೂಡ ಹೇಳಬಹುದು. ಇನ್ನು ವಿಕಾಸ ಎಂದರೆ ಪರಿಪಕ್ವತೆ ಎಂದು ಕೂಡ ಹೇಳಲಾಗಿದೆ. ವಿಕಾಸ ಎರಡನೇ ತಿಳ್ಕೊಳ್ಳಬೇಕಾದ್ದು ವಿಕಾಸ. ವಿಕಾಸ ಎಂದರೆ ಪರಿಪಕ್ವತೆ, ಅನುಭವಗಳ ಪರಿಣಾಮವಾಗಿ ಉಂಟಾಗುವಂತಹ ಪ್ರಗತಿಪೂರ್ಣ ಬದಲಾವಣೆ, ಅನುಭವಗಳ ಪರಿಣಾಮವಾಗಿ ಉಂಟಾಗುವಂತಹ ಪ್ರಗತಿಪೂರ್ಣ ಬದಲಾವಣೆ ಎಂದು ಕೂಡ ಹೇಳಬಹುದು. ಇದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡು ಸ್ವಭಾವವನ್ನ ಹೊಂದಿರುತ್ತದೆ. ಪರವಾಗಿದ್ದು ಬೆಳವಣಿಗೆ ಪದಕ್ಕಿಂತ ಹೆಚ್ಚು ವಿಶಾಲಾರ್ಥವಾಗಿದೆ. ಇಲ್ಲಿ ನೋಡಿ ವಿಕಾಸ ಅಂದ್ಕೊಂಡ್ರೆ ಕಾಮನ್ ಆಗಿ ನಮಗೆ ಬರ್ತದೆ, ವ್ಯಕ್ತಿಯು ಹಲವಾರು ಸಂರಚನೆಗಳನ್ನ ಕ್ರಿಯೆಗಳನ್ನ ಸಂರಚನೆಗೊಳಿಸ್ತಾರೆ. ಇಲ್ಲಿ ವಿಕಾಸ ಅಂದ್ರೆ ಏನು ನೋಡಿ, ನಾವು ಹೇಳ್ತೇವೆ ಒಂದು ಕ್ಲಾಸ್ ನ ವಿದ್ಯಾರ್ಥಿಗಳನ್ನ ನೋಡಿ, ಏನಾಗ್ತದೆ ಕ್ಲಾಸ್ ನಲ್ಲಿ ಅತಿ ಬುದ್ಧಿವಂತ ವಿದ್ಯಾರ್ಥಿ, ವಿಕಾಸ ಬುದ್ಧಿಯ ವಿಕಾಸ ಆಗಿದೆ ಅಂತ. ಅದು ಅಗೋಚರ, ಕಣ್ಣಿಗೆ ಕಾಣಿಸುವುದಿಲ್ಲ. ಬುದ್ಧಿಯ ವಿಕಾಸ ಏನಿದೆಯಲ್ಲ ಕಣ್ಣಿಗೆ, ಅವನನ್ನ ಪ್ರಶ್ನೆ ಮಾಡುವುದರ ಮೂಲಕ ಅವನು ಹೇಳುವ ಉತ್ತರದ ರೀತಿಯಲ್ಲಿ ಆತನ ಬುದ್ಧಿಯ ವಿಕಾಸವನ್ನ ಕೇಳಬಹುದು. ಬುದ್ಧಿಯ ವಿಕಾಸ ಒಂದೇ ಸಲ ಆಗುವುದಿಲ್ಲ, ಹಂತ ಹಂತವಾಗಿ, ಅದು ನಮ್ಮ ಜೀವನದ ಕೊನೆಯವರೆಗೂ ಕೂಡ ಬುದ್ಧಿಯ ವಿಕಾಸ ಆಗ್ತಾ ಹೋಗ್ತದೆ ಎಂದು ಕೂಡ ಹೇಳಬಹುದು. ಬುದ್ಧಿಯ ವಿಕಾಸ ಎಂದು ಕೂಡ ಹೇಳಬಹುದು. ಕ್ಲಾಸ್ ರೂಮ್ನಲ್ಲಿ ನಾನು ಹೇಳಿದೆ, ಒಬ್ಬ ಮಗುವಿಗೆ ಪ್ರಶ್ನೆಯನ್ನ ಕೇಳಿ ಆತನಿಂದ ಉತ್ತರವನ್ನ ಪಡೆದಾಗ ಹೆಚ್ಚು ಬುದ್ಧಿವಂತ ವಿದ್ಯಾರ್ಥಿ ಎಂದು ಕೂಡ ಹೇಳ್ತೇವೆ. ಇನ್ನು ಯಾವುದೇ ಒಂದು ಪ್ರಶ್ನೆ ಲಾಸ್ಟ್ ನಲ್ಲಿ ಕುಳಿತಂತಹ ವಿದ್ಯಾರ್ಥಿ ಬಹಳ ಉತ್ತರವನ್ನು ಕೊಡುವಲ್ಲಿ ತಡವರಿಸಿದಲ್ಲಿ ಆತನನ್ನ ದಡ್ಡ ವಿದ್ಯಾರ್ಥಿ ಎಂದು ಕೂಡ ಹೇಳ್ತೇವೆ. ಅದು ಬುದ್ಧಿಯ ವಿಕಾಸ. ಇದು ಅಗೋಚರ, ಇದೇನಿದೆಯಲ್ಲ ಅಗೋಚರವಾದ ಕೂಡ ಹೇಳುತ್ತದೆ. ಹಾಗೂ ಸಮನ್ವಯಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಇದು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಅಂಶಗಳ ಕಾರ್ಯಗಳಾಗುವಂತಹ ಬದಲಾವಣೆ. ಇಲ್ಲಿ ಭಾವನಾತ್ಮಕ ಅಂಶಗಳನ್ನು ಕೂಡ ಹೇಳಬಹುದು, ಸಂವೇಗಾತ್ಮಕ ಅಂಶಗಳನ್ನು ಕೂಡ ಹೇಳಬಹುದು. ಇನ್ನು ಮಾನಸಿಕವಾಗಿ ಬುದ್ಧಿವಂತ, ದಡ್ಡ, ಮಧ್ಯವನ್ನು, ಅತಿ ಬುದ್ಧಿವಂತ, ಶ್ರೇಷ್ಠ ಅನ್ನುವಂತಹ ಪದವನ್ನು ಕೂಡ ಬಳಸ್ತಾರೆ. ಇದು ವಿಕಾಸ ಎಂದು ಕೂಡ ಹೇಳುತ್ತೆ. ಅಂದ್ರೆ ಇಲ್ಲಿ ಕಾಮನ್ ಆಗಿ ಗುಣಾತ್ಮಕ ಸ್ವರೂಪದ ಬದಲಾವಣೆ. ವಿಕಾಸ ಕೂಡ ಯಾವುದು, ಗುಣಾತ್ಮಕ ಸ್ವರೂಪದ ಬದಲಾವಣೆ. ಗುಣಾತ್ಮಕ ಸ್ವರೂಪದ ಬದಲಾವಣೆ. ಗುಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ಸೂಚಿಸುತ್ತದೆ. ಅಂದ್ಕೊಳ್ಳಿ ನಾವು ತಿಳ್ಕೊಂಡ್ವಿ ಗುಣಾತ್ಮಕ ಸ್ವರೂಪ ಅಂದ್ರೆ ಏನು, ವಿಕಾಸ ಅಂದ್ಕೊಳ್ಳಿ ಕಾಮನ್ ಆಗಿ ವ್ಯಕ್ತಿಯ ದೇಹದಲ್ಲಾಗುವಂತಹ ಗುಣಾತ್ಮಕ ಸ್ವರೂಪದ ಬದಲಾವಣೆ. ಆತನ ಬುದ್ಧಿಯ ವಿಕಾಸ ಇದೆ, ಅಥವಾ ಭಾವನಾತ್ಮಕ ವಿಕಾಸ ಇದೆ, ಮಾನಸಿಕ ವಿಕಾಸ ಇದೆ. ಇವೆಲ್ಲವುಗಳನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಧ್ಯವಾಗ್ತದೆ ಎಂದು ಕೂಡ ಹೇಳುತ್ತೆ. ಬೆಳವಣಿಗೆ ಕೂಡ ಇದರೊಳಗೆ ಬರ್ತದೆ. ಕಾಮನ್ ಆಗಿ ನಾನು ಹೇಳಿದೆ ಬೆಳವಣಿಗೆ ಅಂದ್ರೆ ಏನು ಅಂದ್ಕೊಂಡು ಕೂಡ ಹೇಳಿದೆ. ವ್ಯಕ್ತಿಯ ದೇಹದ ಗಾತ್ರ, ಎತ್ತರ ಮತ್ತು ತೂಕದಲ್ಲಾಗುವಂತಹ ಬದಲಾವಣೆ. ವ್ಯಕ್ತಿಯ ದೇಹದ ಗಾತ್ರ, ಎತ್ತರ, ತೂಕದಲ್ಲಾಗುವಂತಹ ಬದಲಾವಣೆಯನ್ನ ಬೆಳವಣಿಗೆ ಅಂತ ಕೂಡ ಕರೀತಾರೆ ಅಂತ ಕೂಡ ಹೇಳಿದೆ. ಇನ್ನು ವಿಕಾಸ ಅಂದ್ಕೊಂಡ್ರೆ ವ್ಯಕ್ತಿಯ ಗುಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ವಿಕಾಸ ಎಂದು ಕೂಡ ಕರೆಯುತ್ತೆ. ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಗುಣಾತ್ಮಕ ಸ್ವರೂಪದ ಬದಲಾವಣೆ ಎಂದು ಕೂಡ ಹೇಳಬಹುದು. ಇನ್ನು ನಾವು ಮುಂದುವರೆದು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕು. ಈ ಬೆಳವಣಿಗೆ ಮತ್ತು ವಿಕಾಸ ತನ್ನದೇ ಆದ ಒಂದೇ ಅರ್ಥವನ್ನ ಹೊಂದಿದ್ರು ಕೂಡ, ಬೆಳವಣಿಗೆ ಅಂದ್ರೆ ಒಂದೇ ಅಂತ ತಿಳ್ಕೊಳ್ತೇವೆ, ವಿಕಾಸ ಅಂದ್ರೆ ಒಂದೇ ಅಂತ ತಿಳ್ಕೊಳ್ತೇವೆ. ಆದ್ರೆ ಈ ಎರಡು ಪದಗಳು ಒಂದೇ ಅನ್ನುವಂತಹ ಅರ್ಥವನ್ನ ಹೊಂದಿದ್ರು ಕೂಡ ಇವೆರಡರಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಇವೆರಡರಲ್ಲಿ ಏನಿದೆ, ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಬೆಳವಣಿಗೆ ಎರಡು ಪದಗಳು ಅನುವಂಶತೆ ಮತ್ತು ಪರಿಸರದ ಅಂತರ್ಕ್ರಿಯೆ ಪದವಾಗಿ ಉದ್ಭವಗೊಳ್ಳುತ್ತವೆ, ಅಂತರ್ಕ್ರಿಯೆ ಪದವಾಗಿ ಸೂಚಿಸುತ್ತದೆ. ಆದರೆ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎರಡು ಭಿನ್ನ ಅರ್ಥವನ್ನ ನೀಡುವುದು
ಪರಿಸರದ ಪ್ರಭಾವ ಕಂಡುಬರ್ತದೆ. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶತೆ ಪರಿಸರದ ಪ್ರಭಾವ ಕಂಡುಬರ್ತದೆ. ಇವೆರಡನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇವೆರಡರಲ್ಲಿ ಕೂಡ ಏನು ಕಂಡುಬರ್ತದೆ? ವ್ಯತ್ಯಾಸ ಕಂಡುಬರ್ತದೆ. ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವ್ಯತ್ಯಾಸ ಕಂಡುಬರ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ತನ್ನದೇ ಆದಂತಹ ವ್ಯತ್ಯಾಸವನ್ನ ಹೊಂದಿದೆ ಎಂದು ಕೂಡ ಹೇಳಿದೆ. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಇರುವಂತಹ ವ್ಯತ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಜೀವಿಯ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ಬೆಳವಣಿಗೆ ಎಂದು ಕೂಡ ಹೇಳಲಾಗ್ತದೆ. ಜೀವಿಯ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ಬೆಳವಣಿಗೆ ಎಂದರೆ, ವಿಕಾಸ ಅಂದುಕೊಂಡೆ ಗುಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ವಿಕಾಸ ಎಂದು ಕೂಡ ಹೇಳಲಾಗಿದೆ. ಇದು ಸಂಕುಚಿತವಾಗಿದೆ, ಸಂಕುಚಿತ ಅರ್ಥವುಳ್ಳದ್ದು. ಅದು ಕಾಮನ್ ಆಗಿ ಇದು ವಿಶಾಲ ಅರ್ಥವುಳ್ಳದ್ದಾಗಿದೆ. ಇದು ಸಂಕುಚಿತ ಅರ್ಥ ಅಂದ್ರೆ ಬೆಳವಣಿಗೆ ಅಂದ್ರೆ ಕಾಮನ್ ಆಗಿ ದೇಹದ ಗಾತ್ರ, ಎತ್ತರ, ತೂಕ ಸಂಕುಚಿತವಾಗಿ ನಾವು ಬಳಸ್ತೇವೆ. ಇದು ವಿಶಾಲವಾದ ಅರ್ಥವನ್ನ ಇದು ಹೊಂದಿದೆ ಎಂದು ಕೂಡ ಹೇಳಬಹುದು. ಇನ್ನು ದೇಹದ ಗಾತ್ರ, ತೂಕ, ಎತ್ತರವನ್ನ ತಿಳಿದುಕೊಳ್ಳಲಿಕ್ಕೆ ಬೆಳವಣಿಗೆಯಿಂದ ಸಾಧ್ಯವಾಗ್ತದೆ. ಇದನ್ನ ಅಳತೆ ಮಾಡಬಹುದು. ದೇಹದ ತೂಕ, ಗಾತ್ರ, ಎತ್ತರವನ್ನ ಅಳತೆ ಮಾಡಬಹುದು. ದೈಹಿಕ ಮಾನಸಿಕ ಸಾಮರ್ಥ್ಯವನ್ನ ಇದು ಹೊಂದಿದೆ. ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಇದು ಹೊಂದಿದೆ ಮತ್ತು ನಿರ್ದಿಷ್ಟ ಬದಲಾವಣೆಯನ್ನ ಸೂಚಿಸುತ್ತದೆ. ನಿರ್ದಿಷ್ಟ ಬೆಳವಣಿಗೆ ಏನ್ ಮಾಡ್ತದೆ ಅಂದ್ರೆ ನಿರ್ದಿಷ್ಟ ಬದಲಾವಣೆಯನ್ನ ಸೂಚಿಸುತ್ತದೆ. ನಾನು ಹೇಳಿದೆ ಬದಲಾವಣೆಯನ್ನು ಏನು ಅಂತ ಕೂಡ ಹೇಳಿದೆ. ಈ ಬದಲಾವಣೆಯನ್ನ ಇದು ಸೂಚಿಸುತ್ತದೆ ಅಂತ ಕೂಡ ಹೇಳಬಹುದು. ಏನು ಇದು ಸಂಕೀರ್ಣ ಪ್ರಕ್ರಿಯೆ ಸುಲಭವಾಗಿ ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಸಂಕೀರ್ಣ ಪ್ರಕ್ರಿಯೆಯಾಗಿದೆ, ಸುಲಭವಾಗಿ ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಸುಲಭವಾಗಿ ಅಳತೆಬಹುದು. ವರ್ತನೆಯನ್ನು ವೀಕ್ಷಿಸಿ ನಿರ್ಧಾರಕ್ಕೆ ಬರಲಾಗ್ತದೆ. ಅಳತೆಯ ಮಾಪನಗಳಿಂದ ಬೆಳವಣಿಗೆಯನ್ನು ಸುಲಭವಾಗಿ ಅಳೆಯಬಹುದು. ದೇಹದ ತೂಕವನ್ನು ಅಳೆಯಬಹುದು, ಎತ್ತರವನ್ನು ಅಳೆಯಬಹುದು, ಗಾತ್ರವನ್ನು ಅಳೆಯಬಹುದು. ಅಂದ್ರೆ ಇದು ವರ್ತನೆಗಳನ್ನ ವೀಕ್ಷಿಸಿ ಸೂಕ್ತ ನಿರ್ಧಾರಕ್ಕೆ ಬರುವಂತದ್ದು. ವರ್ತನೆಗಳನ್ನ ವೀಕ್ಷಿಸಿ ಏನ್ ಮಾಡುವಂತದ್ದು? ಸೂಕ್ತ ನಿರ್ಧಾರಕ್ಕೆ ಬರುವಂತದ್ದು. ಇಲ್ಲಿ ಬಾಹ್ಯ ಸ್ವರೂಪದ ಬದಲಾವಣೆ. ಬೆಳವಣಿಗೆ ಏನಿದೆ ಬಾಹ್ಯ ಸ್ವರೂಪ ನಮ್ಮ ಹೊರಗೆ ಕಾಣಿಸ್ತದೆ. ಬಾಹ್ಯ ಸ್ವರೂಪದ ಬದಲಾವಣೆ ಇದು ಬಾಹ್ಯ ಮತ್ತು ಆಂತರಿಕ ಸ್ವರೂಪದ ಬದಲಾವಣೆಯನ್ನ ಒಳಗೊಂಡಿದೆ. ವಿಕಾಸ ಏನಿದೆ ಬಾಹ್ಯ ಮತ್ತು ಆಂತರಿಕ ಸ್ವರೂಪದ ಬದಲಾವಣೆಯನ್ನ ಒಳಗೊಂಡಿದೆ. ಬೆಳವಣಿಗೆಯ ಒಂದು ಭಾಗ. ಬೆಳವಣಿಗೆ ಇದರ ಒಂದು ಭಾಗ, ವಿಕಾಸದ ಒಂದು ಭಾಗ ಬೆಳವಣಿಗೆ ಎಂದು ಕೂಡ ಹೇಳಬಹುದು. ಇದು ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತಾಳದಿರಬಹುದು. ಕೆಲವರು ಬೆಳವಣಿಗೆಯನ್ನು ಹೊಂದಬಹುದು ಅಥವಾ ಬೆಳವಣಿಗೆ ಹೊಂದರೂ ಕೂಡ ಬುದ್ಧಿಯ ವಿಕಾಸ ಆಗಬಹುದು, ಆಗದೇನೆ ಇರಬಹುದು. ಆದರೆ ಬೆಳವಣಿಗೆ ಇಲ್ಲದಿದ್ದರೂ ಕೂಡ ವಿಕಾಸ ಸಾಧ್ಯವಾಗ್ತದೆ. ಬೆಳವಣಿಗೆ ಇಲ್ಲದಿದ್ದರೂ ಕೂಡ ಈ ವಿಕಾಸ ಸಾಧ್ಯವಾಗ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ನಾನು ಹೇಳಿದೆ ಫಸ್ಟ್ ಬೆಳವಣಿಗೆ, ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಇವು ಬೆಳವಣಿಗೆ ಅಂದ್ರೆ ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವದಲ್ಲಿ ಏನಿದೆ ಅಂದ್ರೆ ಶಾಲೆ ಕಾಲೇಜುಗಳ ಪಾತ್ರ ಎಷ್ಟು ಮುಖ್ಯವೋ ಹಾಗೂ ಅನುವಂಶತೆ ಮತ್ತು ಪರಿಸರದ ಪಾತ್ರವನ್ನು ಕೂಡ ಆತನ ಬೆಳವಣಿಗೆಯ ಮೇಲೆ ಪ್ರಭಾವವನ್ನ ಬೀರ್ತದೆ ಎಂದು ಕೂಡ ಹೇಳಿದೆ. ಬೆಳವಣಿಗೆ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಬೆಳವಣಿಗೆ ಅಂದ್ರೆ ಜೀವಿಯ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ಬೆಳವಣಿಗೆ ಎಂದು ಕೂಡ ಕರೀತಾರೆ ಎಂದು ಕೂಡ ಹೇಳಿದೆ. ಜೀವಿಯ ಗುಣಾತ್ಮಕ ರೀತಿಯ ಬದಲಾವಣೆಯನ್ನ ವಿಕಾಸ ಎಂದು ಕೂಡ ಹೇಳ್ತಾರೆ. ಜೀವಿಯ ಗುಣಾತ್ಮಕ ರೀತಿಯ ಬದಲಾವಣೆ ವಿಕಾಸ ಎಂದು ಕೂಡ ಹೇಳಬಹುದು. ಇದು ಸಂಕುಚಿತ ಅರ್ಥವುಳ್ಳದ್ದಾಗಿದೆ. ಕಾಮನ್ ಆಗಿ ನಾನು ಹೇಳಿದೆ ಸಂಕುಚಿತ ಅರ್ಥ. ಇದು ವಿಶಾಲ ಅರ್ಥವುಳ್ಳದ್ದಾಗಿದ್ದು, ವಿಶಾಲ ಇದು ಅಳತೆಗೆ ಸಿಗುವಂತದ್ದು. ಕೆಲವೊಂದ್ಸಲ ಅಳತೆ ಮಾಡಬಹುದು, ಮಾಡದೇ ಇರುವುದು. ವಿಶಾಲವಾದ ಅರ್ಥವನ್ನ ಹೊಂದಿದೆ ಎಂದು ಕೂಡ ಹೇಳಿದೆ. ದೇಹದ ತೂಕ, ಗಾತ್ರ, ಎತ್ತರಕ್ಕೆ ಸಂಬಂಧಿಸಿದಂತೆ ಬೆಳವಣಿಗೆಗೆ ಸಂಬಂಧಿಸಿದೆ ಎಂದು ಹೇಳಿದೆ. ಇನ್ನು ದೈಹಿಕ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಾಗಿದೆ. ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ ಎಂದು ಕೂಡ ಹೇಳಿದೆ. ಒಂದು ಹಂತಕ್ಕೆ ಕೊನೆ ಹೋಗಿದೆ. ಬೆಳವಣಿಗೆ ಏನಂತ ನೋಡಿ, ದೇಹದ ಎತ್ತರ, ಗಾತ್ರ ಆಗ್ತಾನೆ ಹೋಗುವುದು. ಅದರ ಒಂದು ಹಂತಕ್ಕೆ ಕೊನೆಗೊಳಿಸುತ್ತದೆ. ಎತ್ತರವೂ ಕೂಡ ಸುಮಾರು 18-22 ವರ್ಷದವರೆಗೆ ನಾವು ಎತ್ತರವಾಗಿ ಬೆಳೀತೇವೆ. ಎತ್ತರ ಅಂದ್ರೆ ಸಾಕಷ್ಟು ಎತ್ತರ ಆಗುವುದಿಲ್ಲ. ಸುಮಾರಾಗಿ 6 ಅಡಿ ಅಥವಾ 6 ಫೂಟ್
6 ಫೂಟ್ ಎತ್ತರ ಆಗಬಹುದು, 6.2 6.4 ಫೂಟ್ ಎತ್ತರ ಆಗಬಹುದು, ಅದಕ್ಕಿಂತ ಜಾಸ್ತಿ ಆಗುವುದು ಬಹಳ ಕಡಿಮೆ. ಎಲ್ಲೋ ಕೋಟಿಗೆ ಅಥವಾ ಲಕ್ಷಕ್ಕೆ ಒಂದು ಕೇಸು ಅಂತ ವ್ಯಕ್ತಿಗಳು ಹುಟ್ಟುತ್ತಾರೆ. 7 ಫೂಟ್ ಇದ್ದವರು, 7 ಅಡಿ ಎತ್ತರ ಇದ್ದಂತಹ ಮನುಷ್ಯರು ಹುಟ್ಟಬಹುದು. ಅಷ್ಟು ಬೆಳವಣಿಗೆಯನ್ನ ಹೊಂದ್ತಾರೆ ಅಂತ ಕೂಡ ಹೇಳಬಹುದು. ಇನ್ನು ಜೀವನ ಪರ್ಯಂತ ಅಂದ್ರೆ ಇದು ದೈಹಿಕ ಮಾನಸಿಕ ಸಾಮರ್ಥ್ಯ ಅಂದ್ರೆ ಬುದ್ಧಿಯ ವಿಕಾಸ ಹೇಗಾಗಿದೆ ಅಂತ ತಿಳ್ಕೊಳ್ಳುವಂಥದ್ದು ಕೂಡ ಹೇಳಿದೆ. ಇನ್ನು ಬಾಹ್ಯ ಸ್ವರೂಪದ ಬದಲಾವಣೆ, ಇದು ಬಾಹ್ಯ ಮತ್ತು ಆಂತರಿಕ ಸ್ವರೂಪದ ಬದಲಾವಣೆ ಎಂದು ಕೂಡ ಹೇಳಬಹುದು. ಇದು ಬೆಳವಣಿಗೆಯ ಒಂದು ಭಾಗ, ಬೆಳವಣಿಗೆ ಒಂದು ಭಾಗ, ಇದು ಬೆಳವಣಿಗೆ ಇದರ ವಿಕಾಸದ ಒಂದು ಭಾಗ ಎಂದು ಕೂಡ ಹೇಳುತ್ತೆ. ಬೆಳವಣಿಗೆ ವಿಕಾಸ ತರಬಹುದು ಅಥವಾ ತಾರದಿರಬಹುದು. ಬೆಳವಣಿಗೆ ಇಲ್ಲದಿದ್ದರೆ ವಿಕಾಸ ಸಾಧ್ಯ ಎಂದು ಕೂಡ ಹೇಳಬಹುದು. ಬೆಳವಣಿಗೆ ಇಲ್ಲದಿದ್ದರೆ ವಿಕಾಸ ಸಾಧ್ಯ ಎಂದು ಕೂಡ ಹೇಳಬಹುದು. ಇದಿಷ್ಟು ನಮ್ಮ ವ್ಯಕ್ತಿಯ ವಿಕಾಸದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಎಂದು ಏನು ತಿಳ್ಕೊಂಡೆ. ನಂತರ ಅದರ ಅನುವಂಶತೆಯ ಮತ್ತು ಪರಿಸರದ ಪಾತ್ರವನ್ನು, ಬೆಳವಣಿಗೆಯ ಹಂತಗಳನ್ನು ಕುರಿತು ಮುಂದಿನ ಅಧ್ಯಾಯದಲ್ಲಿ ಅಧ್ಯಯನ ಮಾಡೋಣ.